ಮುಂಬೈನಲ್ಲಿ ಮಹಾಮಳೆಯ ದುರಂತ ಒಂದು ಕಡೆ ಆದರೆ ಮೂರಂತಸ್ತಿನ ಕಟ್ಟಡ ಬಹುತೇಕವಾಗಿ ಕುಸಿದುಬಿಟ್ಟು 6 ಜನ ಸಮಾಧಿಯಾಗಿದ್ದಾರೆ. ಮುಂಬೈನ ಮನ್ಕುರ್ದ್ ಪ್ರದೇಶದಲ್ಲಿ ನಡೆದಿರುವಂತಹ ದುರಂತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಶಿಥಿಲಾವಸ್ಥೆಯಲ್ಲಿದ್ದಂತಹ ಕಟ್ಟಡ ಕುಸಿದು 6 ಮಂದಿ ಸಾವಿಗೀಡಾಗಿದ್ದಾರೆ. ಈ ದುರಂತದಲ್ಲಿ 5 ಮಕ್ಕಳು, ಓರ್ವ ಮಹಿಳೆ ಬಲಿಯಾಗಿದ್ದಾರೆ. ಕಟ್ಟಡದ ಅವಶೇಷಗಳಡಿ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ ಭಾರಿ ಪ್ರಮಾಣದಲ್ಲಿ ಯಾವ ರೀತಿಯಾದಂತಹ ದುರಂತ ಸಂಭವಿಸಿದೆ ಅಂತ ಹೇಳಿ. ಮುಂಬೈನಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಈ ಮಹಾಮಳೆಯ ದುರಂತ 1, 2, 3 ಅಂತಸ್ತಿನ ಕಟ್ಟಡ ಕುಸಿದು 6 ಜನ ಸಮಾಧಿಯಾಗಿದ್ದಾರೆ. ಬಹುತೇಕವಾಗಿ ಕಟ್ಟಡ ಧರಾಶಾಯಿಯಾಗಿದೆ. 6 ಜನ ಸಾವಿಗೀಡಾಗಿದ್ದಾರೆ. ಮುಂಬೈನ ಮನ್ಕುರ್ದ್ ಪ್ರದೇಶದಲ್ಲಿ ನಡೆದಿರುವಂತಹ ದುರಂತ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಂದರೆ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. 3 ಅಂತಸ್ತಿನ ಕಟ್ಟಡ ನೋಡಿ. ಮುಂಬೈ ಅಷ್ಟೇ ಅಲ್ಲ, ಈ ಸಾಕಷ್ಟು ಭಾಗಗಳಲ್ಲಿ ಇದೇ ರೀತಿಯಾದಂತಹ ಶಿಥಿಲಗೊಂಡಿರುವಂತಹ ಕಟ್ಟಡಗಳಿದ್ದಾವೆ. ಅದನ್ನ ಗುರುತಿಸಿ ಅವೆಲ್ಲವನ್ನು ಕೂಡ ನೆಲಸಮ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಶಿಥಿಲಗೊಂಡಿರುವಂತಹ ಕಟ್ಟಡಗಳು ಯಾವುದೇ ಸಮಯ ಸಂದರ್ಭದಲ್ಲೂ ಕೂಡ ಬೀಳಬಹುದು. ಯಾಕಂತಂದ್ರೆ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಯಾವ ರೀತಿ ಕಾರುಗಳು ಆಗಿರ್ಬೋದು, ಆ ಕಟ್ಟಡಗಳಾಗಿರ್ಬೋದು ಬಹುತೇಕವಾಗಿ ಮುಳುಗಡೆ ಆಗಿದ್ದಾವೆ. ಇದರಿಂದ ಜನಜೀವನವೇ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. ಯಾಕಂತಂದ್ರೆ ಅನಗತ್ಯವಾಗಿ ಓಡಾಡೋದು, ಹೊರಗಡೆ ಬರುವುದು ಈ ರೀತಿಯಾಗಿ ಮಾಡಬೇಡಿ ಅಂತೇಳಿ ಯಾವ ರೀತಿ ಕಟ್ಟಡಗಳು ಉರುಳ್ತಾ ಇದೆ ಆ ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈಗ 6 ಜನ ಸಾವಿಗೀಡಾಗಿದ್ದಾರೆ. ಈಗ 6 ಜನರ ಸಾವಿಗೆ ಯಾರು ಹೊಣೆ? ಇದನ್ನು ಅಧಿಕಾರಿಗಳು ಗಮನಿಸಬೇಕಾಗತ್ತೆ. ಎಲ್ಲೆಲ್ಲಿ ಶಿಥಿಲಗೊಂಡಿರುವಂತಹ ಕಟ್ಟಡಗಳಿದ್ದಾವೆ ಅವೆಲ್ಲವನ್ನ ಗುರುತಿಸಿ ನೆಲಸಮ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಬೇಕು. ಅದು ಬಿಟ್ಟು ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದ ಮೇಲೆ ಅಧಿಕಾರಿಗಳು ಆ ಜಾಗಕ್ಕೆ ಎಂಟ್ರಿ ಕೊಡ್ತಾರೆ. ಅಯ್ಯೋ ಈ ರೀತಿಯಾಗಿ ಆಗಬಾರ್ದಿತ್ತು ಅಂತ ಹೇಳಿ ಆಮೇಲೆ ಗೋಳಾಡ್ತಾರೆ. ಮುಂಚಿತವಾಗಿ ಇವೆಲ್ಲವನ್ನ ಗಮನಿಸಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು. ಅದ್ಯಾವುದು ಕೂಡ ಆಗಲ್ಲ. ನೋಡಿ, ದುರಂತದಲ್ಲಿ ಈಗ 5 ಮಕ್ಕಳು, ಓರ್ವ ಮಹಿಳೆ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ. ಆ ಕಟ್ಟಡದಲ್ಲಿ ಎಷ್ಟು ಜನ ವಾಸವಾಗಿದ್ರು, ಏನೆಲ್ಲ ಅನಾಹುತಗಳು ಸಂಭವಿಸಿದ್ದಾವೆ, ಯಾರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಯಾರೆಲ್ಲ ಆರೋಗ್ಯ ಸ್ಥಿತಿಗತಿ ಹೇಗಿದೆ, ಇವೆಲ್ಲವನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಮುಂಬೈನಾದ್ಯಂತ ಬಹಳಷ್ಟು ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ವಹಿಸಿ ಹೇಳಿಕೆಡಿ. ಅಲ್ಲೂ ಕೂಡ ಕರಾವಳಿ ಪ್ರದೇಶ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಕಟ್ಟೆಚ್ಚರವನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಆ ಒಂದು ಬಿಲ್ಡಿಂಗ್ ಸಂಪೂರ್ಣವಾಗಿ ನೆಲಸಮ ಆಯಿತು ಅಂತ ಹೇಳಿ. 6 ಮಂದಿ ಸಾವಿಗೀಡಾಗಿದ್ದಾರೆ. ಶಿಥಿಲಾವಸ್ಥೆಯಲ್ಲಿದ್ದಂತಹ ಕಟ್ಟಡ ಅದಾಗಿದೆ. ಸಂಪೂರ್ಣವಾಗಿ ಧರಾಶಾಯಿ ಆಗಿರುವಂಥದ್ದು. ಅಲ್ಲಿ ಅಕ್ಕಪಕ್ಕ ಓಡಾಡ್ತಾ ಇದ್ದಾರೆ ಜನರು ಕೂಡ. ಏಕಾಏಕಿಯಾಗಿ ಆ ಬಿಲ್ಡಿಂಗ್ ಯಾವ ರೀತಿ ನೆಲಕ್ಕಚ್ಚಿದೆ, ನೆಲಕ್ಕೆ ಅಪ್ಪಳಿಸಿದೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯಾದಂತಹ ಅನಾಹುತ ಸಂಭವಿಸುತ್ತೆ ಅಂತ ಹೇಳಿ. ಪುಣೆಯ ಲಿಂಕ್ ರೋಡ್ ಬಳಿ ಭಾರಿ ಭೂಕುಸಿತ ಉಂಟಾಗಿದೆ. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇಯಲ್ಲಿ ಸಂಚಾರ ಬಂದ್ ಆಗಿದೆ. ಕಂಡಲಾ ನಿರ್ಗಮನ ಬಳಿ ರಸ್ತೆ ಮೇಲೆ ಮಣ್ಣು ಬಿದ್ದಿದೆ. ಲಿಂಕ್ ರೋಡ್ನ ಸುರಂಗದೊಳಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿಬಿಟ್ಟಿದೆ. ಪುಣೆಯ ಲಿಂಕ್ ರೋಡ್ ಬಳಿ ಭಾರಿ ಭೂಕುಸಿತ ಆಯಿತು. ಎಕ್ಸ್ಪ್ರೆಸ್ ವೇಯಲ್ಲಿ ಸಂಚಾರ ಬಹುತೇಕವಾಗಿ ಈಗ ಬಂದ್ ಆಗಿರುವಂಥದ್ದು. ಹೇಳಿ ಕೇಳಿ ಮುಂಬೈ ಮತ್ತು ಈ ಪುಣೆ ಹೈವೇಯಲ್ಲಿ ಭಾರಿ ಪ್ರಮಾಣದಲ್ಲಿ ವಾಹನ ಸಂಚಾರ ಮಾಡ್ತಾ ಇರುತ್ತೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾವ ರೀತಿ ಆ ರಸ್ತೆಗಳು ಮುಳುಗಿ ಹೋಗಿದ್ದಾವೆ ಅನ್ನುವಂಥದ್ದು ನಾವು ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಅದು ರಸ್ತೆನೋ ಅಥವಾ ನದಿಯೋ ಅಥವಾ ಕೆರೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗ್ತಿದ್ದಾರೆ ಇಲ್ಲಿರುವಂತಹ ಒಂದು. ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಅಕ್ಷರಶಃ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಈ ಒಂದು ಮಳೆಗೆ. ನೋಡಿ ಯಾವ ರೀತಿ ಮಳೆ ಆಗಿದೆ ಅಂತ ಹೇಳಿ. ಸಂಚಾರ ಕೂಡ ಈಗ ಅಸ್ತವ್ಯಸ್ತಗೊಂಡಿದೆ. ಈ ರಸ್ತೆಯ ತುಂಬೆಲ್ಲ ನೀರು ನಿಂತ್ಕೊಂಡು ಬಿಟ್ಟಿದೆ. ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ವಾಹನ ಸವಾರರು ಆ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಈಗ ಮುಂಬೈ ಮತ್ತು ಪುಣೆ ಆ ಒಂದು
ರಸ್ತೆ ಏನಿದೆ, ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದರಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ವಾಹನ ಸವಾರರು. ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಕೊಡಲಾಗಿದೆ. ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ. ಆ ಲಿಂಕ್ ರೋಡಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ ನೋಡಿ. ಸಾಕಷ್ಟು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರುವಂತಹ ಕಾರಣದಿಂದಾಗಿ ವಾಹನ ಸವಾರರು ಅಲ್ಲಿ ಸುಳಿತಾ ಇಲ್ಲ. ಯಾಕಂತಂದ್ರೆ ಒಂದು ಇನ್ ಕೇಸ್ ಅಲ್ಲಿ ಹೋಗಿಬಿಟ್ರೆ ಏನೆಲ್ಲ ಅಪಾಯಗಳು ಆಗ್ತವೆ ಅನ್ನುವಂತಹ ಕಾರಣದಿಂದಾಗಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ. ಎಕ್ಸ್ಪ್ರೆಸ್ ವೇಯಲ್ಲಿ ಸಂಚಾರ ಕೂಡ ಈಗ ಅಸ್ತವ್ಯಸ್ತ ಆಗಿದೆ. ಲಿಂಕ್ ರೋಡ್ನ ಸುರಂಗದೊಳಗೆ ನೀರು ನುಗ್ಗಿದೆ. ಮತ್ತೊಂದು ಕಡೆ ಈಗ ಆ ರೈಲ್ವೆ ಸ್ಟೇಷನ್ ನಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ, ಮತ್ತೊಂದು ಕಡೆ ಲಿಂಕ್ ರೋಡ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಧ್ವಾನ ಆಗಿ ಹೋಗ್ಬಿಟ್ಟಿದೆ ರಸ್ತೆ ಎಲ್ಲವೂ ಕೂಡ. ಈಗ ಈ ರಸ್ತೆ ಸರಿ ಹೋಗ್ಬೇಕು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 15 ದಿನ ಬೇಕಾಗುತ್ತೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಆ ರಸ್ತೆ ಸಂಪೂರ್ಣವಾಗಿ ಕೆಟ್ಟ ಕೆರ ಎದ್ದೋಗಿದೆ. ಮತ್ತೊಂದು ಕಡೆ ಈಗ ಮುಂಬೈನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಕಾರಣದಿಂದಾಗಿ ಏನೆಲ್ಲ ಅನಾಹುತಗಳು, ಅವಘಡಗಳು ಸಂಭವಿಸ್ತಾ ಇದ್ದಾವೆ, ಅವೆಲ್ಲವೂ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಜನಜೀವನವೂ ಈಗ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಈ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಬಾರದು ಹೇಳಿ ಕೇಳಿ ಚಿಕ್ಕ ಮಕ್ಕಳು ಇರ್ತಾರೆ. ಆ ಶಾಲೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ಮಳೆ ಆಗ್ತಾ ಇದೆ. ಈ ರೀತಿ ಮಳೆಯಿಂದ ಸಾಕಷ್ಟು ಅನಾಹುತಗಳು ಸಂಭವಿಸುವ ಹಿನ್ನೆಲೆ ಈಗ ಮಕ್ಕಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ.